ಹಾಗೂ ಸವಿನೆನಪಿನ ಕಾಣಿಕೆ ಕೊಡುವುದರೊಂದಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಆಹ್ವಾನಿಸ್ತಾ ಇದ್ದಾರೆ. ಎಸ್ ಪಂದ್ಯ ಆರಂಭ ಆಗಿದೆ. ಈಗಾಗಲೇ ಆರಂಭದ ಮೊದಲೇ ದಾಳಿಯಲ್ಲಿ ಸತೀಶ್ ಮಟ್ಟಿ ಎನ್ಎನ್ ಅಕಾಡೆಮಿ ತಂಡದ ಆಧಾರ ಸ್ತಂಭ ಆರಂಭಿಕ ಹಂತದಲ್ಲಿ ಕೂಡಿ ಆಡಿದ ಆಟಗಾರರು ಇವತ್ತಿನ ಎದುರಾಳಿ ಪಾಳ್ಯದಲ್ಲಿ ಎರಡು ತಂಡದಲ್ಲಿ ಕಾಣಿಸ್ತಾ ಇದ್ದಾರೆ. ನೀವೆಲ್ಲ ಎಚ್ಚರಿಕೆದಾರಿಲ್ಲ ನೋಡ್ರಿ. ಅವರು Konnur versus Baramati. 14 please get ready. This is the first call for you. Konnur versus Baramati. Last quarter final. ದಾಳಿ ಭಾಗದಲ್ಲಿ ಗಣೇಶ್ ವೇಗದ ದಾಳಿಗಾರ ಕಾದು ನೋಡುವ ನಿರೀಕ್ಷೆಯಲ್ಲಿ ಆರಂಭಿಕ ಹಂತದಲ್ಲಿ ಪಂದ್ಯವನ್ನು ಆಡ್ತಾ ಇದ್ದಾರೆ. ಅನುಭವಿ ಆಟಗಾರರ ನಡುವೆ ರೋಚಕತೆಯಿಂದ ಪಂದ್ಯವನ್ನು ಸಾಗುತ್ತಾ ಇದೆ. ಮಹಾಲಕ್ಷ್ಮಿ ಬೆಕ್ಕೇರಿ ತಂಡದ ಹಳೆಯ ಹುಲಿ ಚಂದು ಅಣ್ಣ ನಾನಪ್ಪ ಗೌಡ್ರವರು ಕಾಣಿಸ್ತಾ ಇದ್ದಾರೆ. ಇಲ್ಲಿ ಮತ್ತೊಮ್ಮೆ ಚೇತನ್ ದಾಳಿ ಭಾಗದಲ್ಲಿ ಅದ್ಭುತವಾದ ಚೈನ್ ಟ್ಯಾಕಲ್ ಇತ್ತು. ಪ್ರಯತ್ನ ಬರ್ತಾ ಇದ್ದಾರೆ. ಎಂತ ಒಂದು ಪ್ರಯತ್ನ. ದಾಳಿ ಭಾಗದಲ್ಲಿ ಗಣೇಶ್ ದಾಳಿ ಮೂಲತಃ ಗುಮ್ಮಟ ನಗರಿ ವಿಜಯಪುರ ಜಿಲ್ಲೆಯ ಆಟಗಾರ ಬೋನಸ್ಗೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಕಾದ್ ನೋಡ್ಬೇಕಿಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಲಿಷ್ಠವಾದಂತ ಟ್ಯಾಕಲ್ ಬರ್ತಾ ಇದೆ. ರೈಡ್ಸ್ ಔಟ್ ಟ್ರಿಕ್ ಪಾಯಿಂಟ್ ಬೆಕ್ಕೇರಿ. ಸಮಬಲದ ಹೋರಾಟ 1-1. ಹಿಂದಿನ ದಾಳಿಯಲ್ಲಿ ಮಿಡ್ಲ್ಯಾಂಡ್ ಹತ್ತಿರ ಎದುರು ಆದ್ರೂ ಕೂಡ ರೀಚಿಂಗ್ ಮೂಮೆಂಟ್ ಆಗ್ಲಿಲ್ಲ. ಅದ್ಭುತವಾದ ಟ್ಯಾಕಲ್ ಇತ್ತು, ಆದ್ರೂ ಕೂಡ ಮಿಸ್ಟೇಕ್ ಆಗ್ತಾ ಇದೆ. ಸ್ಟ್ರಗಲ್ ಇದ್ದಾಗ ಪರ್ಶೂಟ್ಗೆ ಅಲಾವ್ ಇರುವುದಿಲ್ಲ. ಬಲಿಷ್ಠ ಪಂದ್ಯಕ್ಕೆ ಸಾಕ್ಷಿ ಆಗ್ತಾ ಇದೆ. 2-1 ಪಂದ್ಯ. ದಾಳಿ ಪಕ್ಕದಲ್ಲಿ ಮತ್ತೊಮ್ಮೆ ವೇಗದ ದಾಳಿಗಾರ ಮುಟ್ಟಿದನಂತ ವಾದ ಇತ್ತು. ಅದ್ಭುತವಾದ ದಾಳಿ ಆಗ್ತಾ ಇದೆ. ಬೋನಸ್ ಜೊತೆಗೆ ಒಂದು ಅಂಕದ ಸಂಪಾದನೆ ಬರ್ತಾ ಇದೆ. ಅಭಿಮಾನಿಗಳ ಸತ್ತು. ಎಂತ ಪ್ರಯತ್ನ ಇಲ್ಲಿ. 5-3 ಪಂದ್ಯ. ಕೂಡಿ ಆಡಿದ ಆಟಗಾರರು, ಒಂದೇ ಅಂಗಣದಲ್ಲಿ ಪ್ರಾಕ್ಟೀಸ್ ಮಾಡಿದಂತ ಆಟಗಾರರು ಇವತ್ತಿನ ಎದುರಾಳಿ ಪಾಳ್ಯದಲ್ಲಿ ತೊಡೆ ತಟ್ತಾ ಇದ್ದಾರೆ. ಮತ್ತೊಮ್ಮೆ ಗಣೇಶ್ ಆರಂಭಿಕ ಹಂತದಲ್ಲಿ ವಿಫಲ ಆದಂತ ಆಟಗಾರ. ಯಶಸ್ಸು ಕಾಣ್ತಾ ಇದ್ದಾರೆ. ಅಜಯ್ ಅವರಿಂದ ಮಿಸ್ಟೇಕ್ ಬರ್ತಾ ಇದೆ ಇಲ್ಲಿ. ರಾಕಿ ಅವರ ಬದಲಿಗೆ ಅಜಯ್ ಆಡ್ತಾ ಇದ್ದಾರೆ ಪಂದ್ಯ. 5-4 ಪಂದ್ಯ. ಚೇತನ್ ಮತ್ತೊಮ್ಮೆ 5-4 ಪಂದ್ಯ. ಒಂದೇ ಒಂದು ಅಂಕದ ಅಂತರದಲ್ಲಿ ಮಹಾಲಕ್ಷ್ಮಿ ಬೆಕ್ಕೇರಿ ತನ್ನ ಮುನ್ನಡೆ ಕಾಯ್ದುಕೊಳ್ತಾ ಇದೆ. ಇದು 3ನೇ ಕ್ವಾರ್ಟರ್ ಫೈನಲ್ ಪಂದ್ಯ. ಈಗಾಗಲೇ 2 ತಂಡಗಳು ಸೆಮಿಫೈನಲ್ ಗೆಲುವು ಗೆದ್ದಿದೆ. ಒಳ್ಳೆಯ ಪ್ರಯತ್ನದಲ್ಲಿ ಮತ್ತೊಮ್ಮೆ
ಬೆಕ್ಕೇರಿಯ ಬಾಹುಬಲಿ ಹುಲಿನ ಪಕ್ಕ ಹಸದಿಲ್ಲ. ವಾಪಸ್ ಆಗ್ತಾ ಇದ್ದಾರೆ. ದಾಳಿ ಭಾಗದಲ್ಲಿ ವಿನವ್ ವೇಗದ ದಾಳಿಗಾರ. ಅದ್ಭುತವಾದ ಪ್ರಯತ್ನ ಬರ್ತಾ ಇದೆ. Only 1 point. ಒಂದೇ third right. ಎಂತ ಪ್ರಯತ್ನ ಇಲ್ಲಿ ಮೀಟನ್ ಹತ್ತಿರ ಇದ್ರು ಆದ್ರೂ ಕೂಡ ವಿಫಲ. ಹೊಂದಾಣಿಕೆ ಹಿಡಿತಕ್ಕೆ ಮುಂದಾಗ್ತಾ ಇದ್ದಾರೆ. ಓಲೆ ಮತ್ತೊಮ್ಮೆ ಆರಂಭದಲ್ಲಿ ಮತ್ತೊಮ್ಮೆ ವೇಗದ ದಾಳಿಗಾರ. 11-4 ಪಂದ್ಯ ಸಾಗ್ತಾ ಇದೆ. ಕಾದು ನಡುವೆ ನಿರೀಕ್ಷೆಯಲ್ಲಿ ಯುವ ದಾಳಿಗಾರ ನಡುವೆ ಅನುಭವಿ ಆಟಗಾರರಿಗೆ ಆರಂಭದಲ್ಲಿ ಆಘಾತ ನೀಡ್ತಾ ಇದ್ದಾರೆ. ಒಳ್ಳೆಯ ಪ್ರಯತ್ನದಲ್ಲಿ ಪಂದ್ಯ. ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡ್ಲಿಕ್ಕೆ ಪ್ರಯತ್ನದಲ್ಲಿ ವಾಪಸ್ ಆಗ್ತಾ ಇದ್ದಾರೆ. ಸಪೋರ್ಟಿವ್ ದಾಳಿಗಾರರಾಗಿ ಚೇತನ್ ಬೆಕ್ಕೇರಿ ತಂಡದ ಪರವಾಗಿ 11-4 ಪಂದ್ಯ. 11-4. ಎಂಗಲ್ ಹೋಲ್ಡ್ ಪ್ರಯತ್ನ ಆಯ್ತು. ರೈಟ್ ಕಾರ್ನರ್ ಈ ಭಾಗದಲ್ಲಿ ಮತ್ತೊಮ್ಮೆ ಮಿಸ್ಟೇಕ್ ಆಗ್ತಾ ಇದೆ. ಗಣೇಶ್ ದಾಳಿ ಭಾಗದಲ್ಲಿ 12-4 ಪಂದ್ಯ. ಬೋನಸ್ ಸುದ್ದಿಗೆ ವಾಪಸ್ ಆಗ್ತಾ ಇದ್ದಾರೆ. ಮತ್ತೊಮ್ಮೆ ನೋಡಿ, ನಿಮ್ಮೂರ ಮೇಲೆ ಅಭಿಮಾನ ಪ್ರೀತಿ ಇಟ್ಟು ಭಟ್ಕಳದಿಂದ ನಿಮ್ಮೂರಿಗೆ ಬಂದಿದ್ದಾರೆ ದಯಾ ನಾಯಕ್. ದಾಳಿಯ ಭಾಗದಲ್ಲಿ ಮತ್ತೊಮ್ಮೆ ಒಂದ್ಸಲ ಜೋರ್ ಚಪ್ಪಾಳೆ ಬರಲಿ ಅಂಪೈರ್. ಮೂರು ದಾಳಿಯಲ್ಲಿ 10 ಅಂಕವನ್ನ ತಂಡಕ್ಕೆ ತಂದುಕೊಟ್ಟಿದ್ದಾರೆ. ಮಿಸ್ಟೇಕ್ ಆಗ್ತಾ ಇದೆ ಅಲ್ಲಿ ಮಾಳಪ್ಪರವರಿಂದ. ಹದಿನೈದು 6 ಪಂದ್ಯ. ಮತ್ತೊಂದು ಬಲಿಷ್ಠವಾದಂತ ಟ್ಯಾಕಲ್ ಆಗ್ತಾ ಇದೆ. ವಿನೋದ್ ಅವರ ಬಂಧನ ಆಗ್ತಾ ಇದೆ ಅಲ್ಲಿ. 15-7 ಪಂದ್ಯ. ಮತ್ತೊಮ್ಮೆ ನಿರಂತರವಾಗಿ ಗಣೇಶ್. ಮತ್ತೊಮ್ಮೆ ಗಣೇಶ್ ಅವರ ದಾಳಿ. ಔಟ್ ಆದಂತ ಆಟಗಾರನ ಕೂಡಿಸಿ ಶೆಲ್ಪೋಟ್ ಆಗ್ತಾ ಇದ್ದಾರೆ. ಈ ದಾಳಿ ಮಾಡ್ಲಿಕ್ಕೆ ಸಜ್ಜಾಗಿರುವಂತ ದಯಾ ನಾಯಕರವ್ರನ್ನ ಟ್ಯಾಕಲ್ ಆದ್ರೆ 500 ರೂಪಾಯಿ ನಗದು ಬಹುಮಾನವನ್ನು ಘೋಷಣೆ ಮಾಡಿದ್ದಾರೆ. ಅಮಾನ್ಯರಿಗೆ ಧನ್ಯವಾದಗಳು. ನೋಡ್ಬೇಕಿಲ್ಲಿ ಎಂತ ಪ್ರಯತ್ನ ಇದೆ. In favor of Bekkeri.
15-9 ಬೆಕ್ಕೇರಿ ಪರವಾಗಿ. ಮತ್ತೊಮ್ಮೆ ಚೈತನ್ ದ್ವಿತೀಯಾರ್ಧ ಆರಂಭ. ಮುಂದೆ ಎಲ್ಲ ಹೈ ವೋಲ್ಟೇಜ್ ಪಂದ್ಯಗಳು ಕಾಣಿಸ್ತಾ ಇದ್ದಾವೆ ಅಂಕಣದಲ್ಲಿ. 15-9 ಪಂದ್ಯ 6 ಅಂಕಗಳ ಅಂತರದಲ್ಲಿ ಮಹಾಲಕ್ಷ್ಮಿ ಬೆಕ್ಕೇರಿ ತಂಡ ಮುನ್ನಡೆಯನ್ನು ಕಾಯ್ದುಕೊಳ್ತಾರೆ. ಬೆಕ್ಕೇರಿ ತಂಡ ಸಂಕಟಕ್ಕೆ ಸಿಲುಕ್ತಾ ಇದೆ. ಯಾಕಂದ್ರೆ ಬೆಕ್ಕೇರಿಯ ಬಾಹುಬಲಿ ಅಂಕಣದ ಆಚೆಯಲ್ಲಿ ಸೂಪರ್ ಲಾಂಗ್ ಲೆಫ್ಟ್ ಕಾರ್ನರ್ ಭಾಗದ ಆಟಗಾರನ ಅಂಕಣದ ಬಲಭಾಗದಲ್ಲಿ ತಂದಿದ್ದಾರೆ. ಇಲ್ಲಿ ಬರ್ತಾ ಇದೆ, ಯಶಸ್ಸು ಕೂಡ ಆಗ್ತಾ ಇದ್ದಾರೆ. ಇಲ್ಲಿ ಹದಿನೈದು 10 ಪಂದ್ಯ. ಅವ್ರನ್ನ ಹಿಂದೆ ಕೊಡ್ಸ್ರಿ, ನೀವು ಮುಂದೆ ನಿಂತ್ಕೊಳ್ರಿ. 17-10 ಸೂಪರ್ ಲಾಂಗ್. ಸೂಪರ್ 10 ಔಟ್ ಆಫ್ ಆನ್ ಪ್ಲೇಯರ್ ಕೂತ್ಕೊಳ್ರಪ್ಪ. 5 ಜನ ಆಟಗಾರರು. ಮತ್ತೊಮ್ಮೆ ಚೇತನ್. ಮುಂದಿನ ಪಂದ್ಯಕ್ಕಾಗಿ ಕರೆ ನೀಡಿದಂತ ಆಟಗಾರರ ತಕ್ಷಣ ಮೈದಾನಕ್ಕೆ ಬನ್ನಿ. ಕೊಣ್ಣೂರು ವರ್ಸಸ್ ಬಾರಾಮತಿ. कोंडूर ಮತ್ತು बारामती. दिस इज द लास्ट एंड फाइनल कॉल फॉर. चला अनिकेत पाटील बारामती आपला तीसरा पुकार आहे. चला मैदान कडे यायचंय. परतेगौड और कोंडूर ಇದು ನಿಮಗೆ ಕೊನೆ ಕರೆ. ನಾವು ಬೇಗನೆ ಮೈದಾನದಲ್ಲಿ ಬರಬೇಕು. ಬನ್ನಿ. ಕೊಣ್ಣೂರು ವರ್ಸಸ್ ಅನಿಕೆತ್ ಪಾಟೀಲ್ ಬಾರಾಮತಿ. ಹೊಂದಾಣಿಕೆ ಹಿಡಿತಕ್ಕೆ ಮುಂದಾಗ್ತಾ ಇದ್ದಾರೆ. ಇನ್ನೊಂದು ಪಾಯಿಂಟ್ ಏನಾದ್ರೂ ಬೆಕ್ಕೇರಿ ಆಟಗಾರ ತಂದ್ರೆ ಅಂಗಣದಲ್ಲಿ ಬಾಹುಬಲಿ ಬರ್ತಾರೆ. ಇಪ್ಪತ್ತು 10 ಎಲ್ಲ ಟೀಮ್ನಾಗ ಬರೋದು ಅಂತ ತೊಂದರಲ್ಲ ಅವ್ರ ಎಲ್ಲ ಟೀಮ್ನಾಗ ಕಿರಾರಿಗೆ ಹೋಗ್ಬರ್ದಾರ ಎಲ್ಲ ಟೀಮ್ನಾಗ ಬರ್ಬೋದು. ಸತೀಶ್ ಮಹಾರಾಷ್ಟ್ರ ನಾಟು ಇಲ್ಲವೇ ಮಟ್ಟಿ. ಒಂದು ಕಡೆ ಸೀನಿಯರ್ ಆಟಗಾರರು, ಒಂದು ಕಡೆ ಜೂನಿಯರ್ ಆಟಗಾರರ ನಡುವೆ ರೋಚಕತೆಯಿಂದ ಪಂದ್ಯ ಸಾಗ್ತಾ ಇದೆ. ಬರ್ತಾರೆ ಬಲಿಷ್ಠವಾದಂತ ಟ್ಯಾಕಲ್ ಪ್ರಜ್ವಲ್. ಇಲ್ಲಿ ಮತ್ತೊಮ್ಮೆ ಕಿರಣ್ ದಾಳಿ ಭಾಗದಲ್ಲಿ ವಿಜಯಪುರ ಜಿಲ್ಲೆಯ ಆಟಗಾರ. ಕಳೆದ ಬಾರಿ ಸಬ್ ಜೂನಿಯರ್ ಭಾಗದಲ್ಲಿ ರಾಜ್ಯ ತಂಡ ಪ್ರತಿನಿಧಿಸಿದ ಆಟಗಾರ. ಕೊಡ್ರಪ್ಪ, ಕೆಳಗಡೆ ಕೊಡ್ರಿ. ಔಟ್ ಆದಂತವ್ರು ಕೆಳಗಡೆ ಕೂತ್ಕೋಬೇಕು. 20-12 ಪಂದ್ಯ 8 ಅಂಕಗಳ ಅಂತರದಲ್ಲಿ ಮಹಾಲಕ್ಷ್ಮಿ ಬೆಕ್ಕೇರಿ ತಂಡ ಮುನ್ನಡೆಯಲ್ಲಿದೆ. ಚಂದು ಅನ್ನ ನಾನಪ್ಪಗಳು ಅವರ ನೇತೃತ್ವದ ತಂಡ. ಈಗ ಅವ್ರು 2 ಪಾಯಿಂಟ್ ಸರ್ತಾನ ನೋಡಿ. ಆಗಮನ ಆಗಿದೆ ಯಾರ್ದು? 22-12. ನಿಜವಾಗ್ಲೂ ಕ್ರೇಜ್ ನಿನ್ನೆ ಹೇಗೆ ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಂದಲ್ಲಿ ಇತ್ತು, ಹಾಗೆ ಇವತ್ತು ಕೂಡ ಬೆಕ್ಕೇರಿಯಲ್ಲಿ. ಅಲ್ಲಿ ಕೊಟ್ಟಿದಾರಲ್ಲ ಅಂಪೈರ್ ಕೊಟ್ಟಿದ್ರು ನೋಡಿ. ಮ್ಯಾಚ್ ಗಿಟ್ ಆಗುವ ಸಾಧ್ಯತೆ ಇದೆ. ಆಟಗಾರರು ಬೇಗನೆ ಬರಬೇಕು. कोंडूर ತಂಡವರು मैदानात बरಬೇಕು. चला अनिकेत पाटील बारामती ओमकार चला संघ घेऊन ताबडतोब मैदानात या. लवकर या, अजून इथेच आहे या आत या.
ಬೋನಸ್ ಪ್ಲಸ್ ಪಾಯಿಂಟ್. ಡೋಂಟ್ ಆರ್ಗ್ಯೂ. ಮತ್ತೊಮ್ಮೆ ವಿನೋದ 15-24 ಪಂದ್ಯ. 24-15 in favor of ಮಹಾಲಕ್ಷ್ಮಿ ಬೆಕ್ಕೇರಿ. ಮಿಸ್ಟೇಕ್ ಆಗ್ತಾ ಇದೆ ಅಲ್ಲಿ. ಕೊನೆ 4 ನಿಮಿಷ. ಪಿಂಟು ಮಗ್ದುಮ್ ರವರನ್ನ ಕೂಡ ನಾವು ವೇದಿಕೆಗೆ ಆಹ್ವಾನಿಸ್ತಾ ಇದೀವಿ. ಅಮಾನ್ಯರು ವೇದಿಕೆಗೆ ಆಗಮಿಸಬೇಕೆಂದು ತಮ್ಮಲ್ಲಿ ವಿನಂತಿಸ್ತಾ ಇದೀವಿ. ಅವಸರ ಪಡ್ತಾ ಇದ್ದಾರೆ ಅಜಯ್ ಅವರು. ಮತ್ತೊಮ್ಮೆ ವಿನೋದ್. ರಾಜ್ಯ ಅವರು ವಿಶ್ರಾಂತಿಯಲ್ಲಿದ್ದಾರೆ. 25-15. ಮತ್ ಮುಂದಿನ ಪಂದ್ಯ ಆಡ್ಲಿಕ್ಕೆ ವಿಶ್ರಾಂತಿ ಪಡಿಸ್ತಾ ಇದ್ದಾರೆ. 10 ಅಂಕಗಳ ಅಂತರ. ಹದಿನಾರು 25. ಮತ್ತೊಮ್ಮೆ ಚೇತನ. ಪಂದ್ಯ ಕೊನೆ ಹಂತಕ್ಕೆ ಸಾಗ್ತಾ ಇದೆ. ಕೊನೆ 3 ನಿಮಿಷ. The last 3 minutes go. ಅದ್ಭುತವಾದ ಟ್ಯಾಕಲ್ ಆಗ್ತಾ ಇದೆ ಅಲ್ಲಿ. ರೈಡ್ಸ್ ಔಟ್, ರೀಚಿಂಗ್ ಫ್ರಮ್ ಔಟ್ಸೈಡ್. ಶಕ್ತಿ ಪ್ರದರ್ಶನ ಆಗ್ತಾ ಇದೆ ಅಲ್ಲಿ. ಸೂಪರ್ ಟ್ಯಾಕಲ್ ಆನ್. ಮತ್ತೊಮ್ಮೆ ಗಣೇಶ. 25-17. ಲೈನ್ ಅಪ್ಪರ್ ಅಲರ್ಟ್. ಬಿ ಅಲರ್ಟ್. ಎಂದಾಗತ್ತ ಬರ್ತಾ ಇದೆ. ದಾಳಿ ಭಾಗದಲ್ಲಿ ದಯಾ ನಾಯಕ್. ಪ್ರಯತ್ನ ಇಲ್ಲಿ. ಕೊನೆ 2 ನಿಮಿಷ. ಟೈಮ್ 26-18. ಮತ್ತೆ ದಾಳಿ ಭಾಗದಲ್ಲಿ ಭಟ್ಕಳ ಮೂಲದ ತಾರೆ ದಯಾ ನಾಯಕ್ ಎಡುತ್ತಾ ಇದ್ದಾರೆ. ಹೆಜ್ಜೆ ಸ್ವಲ್ಪ ಹಿಂದ ಮುಂದೆ ಆಗ್ತಾ ಇದೆ. ಹುಲಿ ಸಿಗುವ ಸಾಧ್ಯತೆ ಇಲ್ಲ. ಹುಲಿ ಬೇಟೆ ಆಡುವ ಬೇಟೆಗಾರ ಇನ್ನೂ ಸಿಕ್ಕಿಲ್ಲ. ಪಣ್ಣೂರ್ ತಂಡವರು ಮೈದಾನದಲ್ಲಿ ಬರಬೇಕು. ಲಾಸ್ಟ್ ಮಿನಿಟ್. ಅಜಯ್ ಕಾಳೆ ಅವರು ಹೇಳ್ತಾ ಇದ್ದಾರೆ, ಗಣೇಶ್ ನಿನ್ನನ್ನೇ ಹಿಡಿದಿದ್ದು ನಾನೇ ಅಂತ. ಲಾಸ್ಟ್ ಮಿನಿಟ್. चला बारामती संघ मैदान. चला अनिकेत पाटील बारामती. ಅಲ್ಲ ಬಾಹುಬಲಿ ಅಭಿಮಾನಿಗಳು ಯಾರು?